ಬಂದದ್ದು ಒಂದು ಹೂವನ್ನು ಹುಡುಕಿಕೊಂಡು, ಆದ್ರೆ ಈ ಮನೆಯಲ್ಲಿ ಹೂವಿನ ಸುಗಂಧದ ಪರಿಮಳವೇ ಅಡಗಿದೆಯಲ್ಲ. ಯಾರೋ ನೀನು? ರಾಮಾಯಣದಾಗ ರಾವಣ ಸೀತೆಯನ್ನು ಹೊತ್ಕೊಂಡು ಹೋಗ್ಬೇಕಾದ್ರ ಬಯೋಡಾಟಾ ಕೊಟ್ಟು ಹೊತ್ಕೊಂಡು ಹೋಗ್ಲಿಲ್ಲ. ಸೀತೆನ ಕೆಣಕಿದ್ದಕ್ಕೆ ಲಂಕೆಯನ್ನು ಸುಟ್ಟು ಭಸ್ಮ ಆಯ್ತು, ರಾವಣನ ಸಂಹಾರ ಆದ. ಮನೆಗೆ ಬಂದ ಭಿಕ್ಷುಕರನ್ನ ಮನೆಯಿಂದ ಹೊರಟು ಹೋಗು ಅಂತ ಹೇಳೋದಷ್ಟೇ ನನ್ನ ಕೆಲಸ. ಮನೆಯಿಂದ ಹೊರಟು ಹೋಗ್ತೀಯೋ ಅಥವಾ ಸೆಕ್ಯೂರಿಟಿ ಗಾರ್ಡ್ಗಳನ್ನ ಕಳಿಸಿ ಕೋತಿಗೆ ಕೈ ಕೊಟ್ಟು ಆಚೆ ದಬ್ಬಿಸ್ಬೇಕು? ಭಿಕ್ಷುಕ ನಾನಲ್ಲ. ಇಷ್ಟೊಂದು ಆಸ್ತಿ ಅಂತಸ್ತು ಐಶ್ವರ್ಯವನ್ನು ಇಟ್ಕೊಂಡು ಇನ್ನೊಂದು ದೇವರ ಹತ್ರ ಹೋಗಿ ಇನ್ನಷ್ಟು ಸಿರಿ ಸಂಪತ್ತಿನ ಸುರಿಮಳೆ ನೀಡು ಎಂದು ದಿನನಿತ್ಯ ಬೇಡಿಕೊಳ್ತಿದೆಯಲ್ಲ, ನೀನು ನಿಜವಾದ ಭಿಕ್ಷುಕೆ. ಸೀದಾ ಲೈನಿಗೆ ಬಾ. ಆ ಮುದುಕ ಗಂಡನ ಕಟ್ಟಿಕೊಂಡು ಏನ್ ಸುಖ ಅನುಭವಿಸ್ತೀಯಾ? ಈ ನೀಲಕಂಠನ ಸಂಗ ಮಾಡಿ ನೋಡೋ, ಬಂಜಿಯಾದ ನಿನಗೆ ಮಕ್ಕಳ ಭಾಗ್ಯ ನೀಡ್ತೀನಿ. ಹೆಣ್ಣು ಮುನಿದರೆ ನಾರಿ, ಮುನಿದರೆ ಮೋರಿ. ಭಾರತ ನಾರಿಯನ್ನ ಕೆಣಕಿದವರು ಈ ಭೂಮಿಯಲ್ಲಿ ಬದುಕಿರೋ ಇತಿಹಾಸವೇ ಇಲ್ಲ. ನಿನ್ನಂತ ಭಂಡ ಗಂಡಸರನ್ನು ನಾಶ ಮಾಡಲು ಚಂಡಿ ಚಾಮುಂಡಿಯಾಗಿ ನಿಂತಿದ್ದೀನಿ. ಒಂದ್ ಹೆಜ್ಜೆ ಏನಾದ್ರೂ ಮುಂದಿಟ್ಟಿದ್ಯಾ ಆದ್ರೆ ಅತಿಥಿಗಳಿಗೆ ಅನ್ನ ಹಾಕೋ ಕೈಯಲ್ಲಿ ಬಂದೂಕ್ ಹಿಡಿತಿದೆಯಲ್ಲ. ಇವನು ಅತಿಥಿ ಅಲ್ಲರಿ, ಅತಿಥಿಯ ರೂಪದಲ್ಲಿ ನನ್ನ ಮನೆಗೆ ಬಂದ ನರ ರಾಕ್ಷಸ ಇವನು. ಇವನ ಕೊಪ್ಪಿದ ದೇಹದಿಂದ ಇವನ ರಕ್ತದ ಓಕಳಿಯನ್ನು ಹಾರಿಸಿ ಬಿಡ್ತೀನಿ ಇವತ್ತು. ಪಾರ್ವತಿ, ತಾಯಿಲ್ಲ ಬಂದೂಕು. ನಿಮಗೆ ಗೊತ್ತಾಗಲ್ಲ, ನೀವು ಸುಮ್ಮನೆ ಇರ್ರಿ. ಪಾರ್ವತಿ, ತಾಯಿಲ್ಲ ಬಂದೂಕು. ಬಾಗಿಲು ತೆರೆದ ಮನೆಗಳಿಗೆ ನಾಯಿಗಳನ್ನು ನುಗ್ಗೋದು, ಮಾಲೀಕನಿಲ್ಲದ ಹೊಲಕ್ಕೆ ನಾಯಿಗಳನ್ನು ನುಗ್ಗೋದು, ತೆರೆದಿಟ್ಟ ಬೆಣ್ಣೆನ ಬೆಕ್ಕು ಕದ್ದು ತಿನ್ನೋದು ಸ್ವಾಭಾವಿಕ. ಆದ್ರೆ ಈ ಜಮೀನ್ದಾರನ ಕೋಟೆಗೆ ಸದ್ದಿಲ್ಲದೆ ನುಗ್ಗಿದೆಯಲ್ಲ, ಮೆಚ್ಚಲೇಬೇಕು. ನಿನ್ನ ಧೈರ್ಯಕ್ಕೆ ಮೆಚ್ಚಲೇಬೇಕು ಮಿಸ್ಟರ್. ಅಲ್ಲಲ್ಲ, ಜಮೀನ್ದಾರ್ ಸೂರಪ್ಪ, ಮೆಚ್ಚಲೇಬೇಕು. ಆದ್ರೆ ಮನೆಗೆ ಬಂದ ವೈರಿಯನ್ನ ಅತಿಥಿ ತರ ಸತ್ಕಾರ ಮಾಡಿದ ನಿನ್ನನ್ನು ನಾನು ನಿಜವಾಗ್ಲೂ ಮೆಚ್ಚಬೇಕು. ಆದ್ರೆ ನಾನು ಬಂದಿದ್ದೆ ಬೇರೆ, ಇಲ್ಲಿ ನಡೆದಿದ್ದೇ ಬೇರೆ. ನೋಡಿಲ್ ಕಂಠ, 12ನೇ ಶತಮಾನದಾಗ ಬಸವಣ್ಣನವರು ಒಂದು ಮಾತು ಹೇಳ್ಯಾರ. ಮಾಡಿ ಮಾಡಿ ಕೆಟ್ಟರೋ ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರೋ ನಿಜವಿಲ್ಲದೆ, ಮಾಡುವ ನೀಡುವ ನಿಜ ಗುಣಗಳುಳ್ಳಡೆ, ಕೂಡಿಕೊಂಡೆ ನೆಂಬೆ ನಮ್ಮ ಕೂಡಲ ಸಂಗಮ ದೇವ ಅಂತ. ನೋಡೋ, ನಿನಗೆ ಹಣ ಬೇಕಾದ್ರೆ ಹಣ ಕೊಡ್ತೀನಿ, ಉದ್ಯೋಗ ಬೇಕಾದ್ರೆ ಉದ್ಯೋಗನೂ ಕೊಡ್ತೀನಿ, ಇನ್ನು ಅಧಿಕಾರ ಬೇಕಾದ್ರೆ ಅಧಿಕಾರನೂ ಕೊಡ್ತೀನಿ. ಆದ್ರೆ ನೀನು ಮಾಡೋ ನೀತಿ ವಿರೋಧಿ ಕೆಲಸನ ಇಲ್ಲಿಗೆ ನಿಲ್ಲಿಸ್ಬಿಡು. ನೀನು ಕೊಡೋ ಹಣ, ಅಧಿಕಾರ, ಆಸ್ತಿ, ಅಂತಸ್ತು ನನ್ನ ಬೂಟಿನ ಸಮ. ನಾನು ಬಂದಿದ್ದು ನೀನು ಹಾಕುವ ಭಿಕ್ಷೆನ ಕೈ ಒಡ್ಡಿ ತೆಗೆದುಕೊಂಡು ಹೋಗೋದಕ್ಕಲ್ಲ, ಒಂದು ಮುಖ್ಯವಾದ ವಿಷಯನ ಹೇಳಕ್ ಬಂದೀನಿ. ಈ ಆಸ್ತಿ, ಅಂತಸ್ತು, ಹಣ, ಅಧಿಕಾರ ಯಾವಾಗ ಪಡ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತೈತಿ. ಆದ್ರೆ ನಿನ್ನ ಮಗಳಾದ ಶ್ರಾವಣಿನ ಮದುವೆಯಾಗಿ ಹೊತ್ತುಕೊಂಡು ಹೊಕ್ಕಿನಿ ಅಂತ ಹೇಳಕ್ ಬಂದಿನಿ. ಯಾರ ಮುಂದೆ ಬಂದು ಏನ್ ಮಾತಾಡ್ತಿದ್ದೀನಿ ಅನ್ನೋ ಪ್ರಜ್ಞೆ ಇಟ್ಕೊಂಡು ಮಾತಾಡು. ಇಲ್ಲಿವರೆಗೂ ನಿನಗೆ ತಿದ್ದಿಕೊಳ್ಳಲು ಅವಕಾಶ ಕೊಟ್ಟಿದ್ದೆ, ಇನ್ನು ಮೇಲೆ ನಿನಗೆ ಸರಿಯಾದ ಪಾಠನೇ ಕಲಿಸ್ತೀನಿ. ಹೆದರಿ ಓಡಿ ಹೋದೆಯಾ ಬಡ್ಡಿ ಮಗನೇ? ಬದುಕಿಕೊಂಡೆ ಹೋಗು, ಬದುಕಿಕೊಂಡೆ. ನನಗೆ ಯಾಕೋ ಆ ದರಿದ್ರದವನು ಮನೆಗೆ ಬಂದು ಹೋದಾಗಿಂದ ಮನ್ಸಿಗೆ ಸಮಾಧಾನನೇ ಆಗ್ತಾ ಇಲ್ಲ ರೀ. ಕೆಲವೊಂದು ತುಂಬಾ ಭಯ ಆಗ್ತಾ ಇದೆ. ಭಯ ಪಡಬೇಡ ಪಾರ್ವತಿ. ಇಂಥ ದುಷ್ಟ ಹುಳುಗಳನ್ನ ಹೇಗೆ ಮಟ್ಟ ಹಾಕಬೇಕು ಅಂತ
ನನಗೆ ಚೆನ್ನಾಗಿ ಗೊತ್ತಿದೆ, ನೀನ್ ಭಯ ಪಡಬೇಡ. ಅದರಲ್ಲಿ ಶ್ರಾವಣಿ ಅಲ್ಲಮ್ಮ? ಅವಳು ಬೆಳಗ್ಗೆ ಎದ್ದು ಜಾಗಿಂಗ್ ಹೋದ್ಲು. ಅರೆ ಅವಳೇ ಬರ್ತಾ ಇದ್ದಾಳೆ. ನೋಡು, ಇಲ್ಲಿ ನಡೆದಿರೋ ವಿಷಯ ಅವಳಿಗೆ ಗೊತ್ತಾಗ್ಬಾರ್ದು. ಸರಿ ಅಂದ್ರೆ. ಹಾಯ್ ಡ್ಯಾಡ್, ಗುಡ್ ಮಾರ್ನಿಂಗ್. ವೆರಿ ವೆರಿ ಗುಡ್ ಮಾರ್ನಿಂಗ್ ಅಮ್ಮ. ಯಾಕೆ ಜಾಗಿಂಗ್ ಇಲ್ಲ, ಲೇಟ್ ಆಗಿ ಬರ್ತಿದ್ಯಲ್ಲ? ಕಾಲೇಜಿಗೆ ಹೋಗೋದಿಲ್ವೇನು ಇವತ್ತು? ಇಲ್ಲ ಡ್ಯಾಡಿ, ನಾನು ಇವತ್ತು ಕಾಲೇಜ್ಗೆ ಹೋಗೋದಿಲ್ಲ. ಯಾಕೋ ನನಗೆ ಇವತ್ತು ಕಾಲೇಜ್ಗೆ ಹೋಗೋದಕ್ಕೆ ಮನಸ್ಸೇ ಬರ್ತಿಲ್ಲ. ಅಲ್ಲಮ್ಮ, ಕಾಲೇಜ್ ಅಂದ್ರೆ ನನಗೆ ತುಂಬಾ ಇಷ್ಟ ಅಂತ ಹೇಳಿದ್ದಕ್ಕೆ ಅಲ್ವೇ ನಿನ್ನ ಕಾಲೇಜ್ಗೆ ಅಡ್ಮಿಷನ್ ಮಾಡಿಸಿದ್ದು. ಈಗ ನೋಡಿದ್ರೆ ಹೋಗಲ್ಲ ಅಂತೀಯ. ಸರಿ, ನಿನಗೇನು ಇಷ್ಟನೋ ಹಂಗೆ ಮಾಡು. ನಾನು ನಿಮ್ಗೆ ಅವತ್ತೇ ಬಡ್ಕೊಂಡೆ ಅವಳು ಎಲ್ಲಿಗೋ ಹೋಗೋದು ಬೇಡ ಅಂತ. ನೀವೇ ಕಾಲೇಜ್ಗೆ ಹೋಗೋ ಅದು ಇದು ಅಂತ ಹೇಳಿದ್ರಿ. ನನ್ನ ಮಾತು ಎಲ್ಲಿ ಕೇಳ್ತೀರಿ ನೀವು? ಶ್ರಾವಣಿ, ಕಾಲೇಜಲ್ಲಾಗಲಿ ಅಥವಾ ರೋಡಲ್ಲಾಗಲಿ ನಿನ್ನ ಫ್ರೆಂಡ್ಸ್ ಜೊತೆ ಏನಾದರೂ ಜಗಳ ಮಾಡಿದೇನಮ್ಮ? ಹಾಗೇನಿಲ್ಲ ಡ್ಯಾಡಿ, ಅದು ನಿನ್ನೆ ರಾತ್ರಿ ಕನಸಿನಲ್ಲಿ ಒಂದು ವಿಷನಾಗರ ಹಾವು ಬಂದು ರಸ್ತೆಯಲ್ಲಿ ತಡೆದು ನನ್ನನ್ನು ಕಚ್ಚಲಿಕ್ಕೆ ಬಂದಿದ್ದು ಡ್ಯಾಡಿ. ಕನ್ಸಲ್ಲಿ ಬಂದಿತ್ತೋ ಇಲ್ಲ ಕಾಲೇಜ್ ರೋಡಲ್ಲಿ ಬಂದಿತ್ತು? ಶ್ರಾವಣಿ, ಈ ನಿನ್ನ ಚಿಕ್ಕಪ್ಪ ಸುತ್ತೂರುಗೆ ಜಮೀನ್ದಾರ. ಯಾವ ಏರಿಯಾದಲ್ಲಿ ಯಾವ ವಿಷ ಸರ್ಪಗಳಿದಾವೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಹೇಳು, ಯಾಕಮ್ಮಂಗೆ ನಿನ್ನ ತಂಟೆಗೆ ಬಂದದ್ದು? ಹೇಳಮ್ಮ, ಹೇಳು. ನೋಡಿ ಶ್ರಾವಣಿ, ಯಾವುದಕ್ಕೂ ನೀನು ಭಯ ಪಡಬೇಕಾಗಿಲ್ಲ. ಏನು ನಡೀತಾ ಇರೋದನ್ನ ನಮ್ಮ ಹತ್ರ ಹೇಳಮ್ಮ. ಈಗ ನೀನು ಹೇಳದೆ ಹೋದ್ರೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ. ಸಸಿಯಲ್ಲಿ ಆ ಮುಳ್ಳಿನ ಮರವನ್ನು ಚೂಟಿ ಹಾಕದೆ ಹೋದ್ರೆ ಅದು ಹೆಮ್ಮರವಾಗಿ ಬೆಳೆದು ದಾರಿ ಹೋಕರಿಗೆ ತೊಂದರೆ ಮಾಡುವುದರಲ್ಲಿ ಯಾವ ಸಂದೇಹನೂ ಇಲ್ಲ. ಹೇಳಮ್ಮ ಶ್ರಾವಣಿ, ಯಾರಂತ ಹೇಳು. ಕಮಾನ್ ಟೆಲ್ ಮೀ. ಈ ಊರಲ್ಲಿ ನನ್ನನ್ನು ನೋಡಿದ್ರೆ ಗಡ ಗಡ ನಡುಗಿ ಹೆದರಿ ದೂರ ಸರಿದು ನಿಲ್ಲೋ ಜನರಿರುವಾಗ ಅವನು ಕಮ್ಮಂಗಿ ನನ್ನ ಮಗಳ ವಿಷಯಕ್ಕೆ ಬಂದಿದ್ದಾನೆ. ಇವಳನ್ನ ಎಷ್ಟು ಕೇಳಿದ್ರು ಅವಳು ಹೇಳ್ತಾನೆ ಇಲ್ಲ. ನೀನಾದ್ರೂ ಹೇಳವನು ಯಾರು ಅಂತ. ಅವನನ್ನ ಹುಟ್ಟಲಿಲ್ಲ ಅನ್ನಿಸ್ಬಿಡ್ತಾನೆ. ಈ ಜಮೀನ್ದಾರನ ಇನ್ನೊಂದು ಮುಖ ನೋಡಿಲ್ಲ ಅಂತ ಕಾಣುತ್ತೆ. ಆ ಗೋಮುಖ ವ್ಯಾಘ್ರ. ಅಣೇ ಬಡದೈತಿ ಬಡದೈತಿ, ಬರ ಸಿಡಿಲು ಬಡದೈತಿ, ಬೆಂಕಿಯ ಮಳಿ ಸುರಿದೈತಿ, ಹಿತ್ತಲಾಗಿನ ಗಿಡದ ಬೇರು ಮುಂಚಿ ಬಾಕಲಕ್ಕೆ ಬಂದೈತಿ. ಈ ಅರಮನೆಗೆ ಕೇಡ ಕಾದೈತಿ, ಕೇಡ ಕಾದೈತಿ, ಕೇಡ ಕಾದೈತಿ. ಅಣ್ಣ ನೋಡು, ನೀನು ಈ ಬುಡ್ಬುಡಿಕೆ ಭಾಷೆದಾಗ ಹೇಳಿದ್ರೆ ನನಗೇನು ಅರ್ಥ ಆಗೋದಿಲ್ಲ. ಅದೇನು ನಡೀತು ಅಂತ ಸ್ವಲ್ಪ ಬಿಡಿಸಿ ಹೇಳೋಣ. ತಾಯಿ, ನಾನು ಶ್ರಾವಣಿನ ಈ ಮನೆಗೆ ಬಿಟ್ಟು ಹೋಗಬೇಕಾದ್ರೆ ನಿಮಗೊಂದು ಮಾತು ಹೇಳಿದ್ದೆ, ನೆನಪೈತೆ ತಾಯಿ? ಪ್ರತಿ ಅಮಾವಾಸ್ಯೆ ದಿನ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೂ ನಿಮ್ಮ ದೇವರ ಜಗಲಿ ಮ್ಯಾಗ ದೀಪ ಕಾಯಬೇಕು ಅಂತ ಹೇಳಿದ್ದೆ. ಅದು ನಿಮಗೆ ನೆನಪೈತೆ ಧಣಿ? ಅದ್ರಾಗೇನೋ ಎಡವಟ್ಟಾಗೈತೆ. ಇಲ್ಲ, ನೀನ್ ಹೇಳಿದಂಗ ಎಲ್ಲ ಪಾಲಿಸಿವಿ, ಏನೂ ಆಗಿಲ್ಲ. ಇಲ್ಲ, ಈ ಅಮಾವಾಸ್ಯೆಗೆ ದೀಪ ಹಾಕಿಲ್ಲ. ಹೌದ್ರಿ ಅಣ್ಣ, ಅದು ಯಾಕಾಗಿ ಯಾಕೆ ಈ ಅಮಾವಾಸ್ಯೆಗೆ ತಪ್ಪಿಸಿದ್ರಿ? ಮನೆಯ ಹೆಣ್ಮಕ್ಳು ಶುದ್ಧ ಇರಲಿಲ್ಲ. ಎಂಥ ತಪ್ಪು ಮಾಡಿಬಿಟ್ರಿ ತಾಯಿ, ಎಂಥ ತಪ್ಪು ಮಾಡಿಬಿಟ್ರಿ. ಮನ್ಯಾಗ ಹೆಣ್ಮಕ್ಳು ಶುದ್ಧ ಇರಲಿಲ್ಲ ಅಂದ್ರೆ ದಣ್ಯಾರಿಗೆ ಹೇಳಬೇಕಾಗಿತ್ತು, ಅಥವಾ ಮನ್ಯಾಗ ಕೆಲಸಗಾರದಾರ ಅವ್ರಿಗೆ ಹೇಳಬೇಕಾಗಿತ್ತು, ಅಥವಾ ನನಗೊಂದು ಮಾತು ಹೇಳಿದ್ರೆ ಅದಕ್ಕೇನಾದ್ರು ಪರಿಹಾರ ಹೇಳ್ತಿದ್ದಿಲ್ಲ ತಾಯಿ. ಆ ದೀಪಕ್ಕೂ ಈಗ ನಡೀತಾ ಇರೋ ಘಟನೆಗೂ ಏನ್ ಸಂಬಂಧ? ಸಂಬಂಧ ಐತಿ ದಣಿ, ಸಂಬಂಧ ಐತಿ. ಶ್ರಾವಣಿ ಜಾತಕದಾಗ ಕೇಳೈತಿ, ಅದು ನನಗೆ ಗೊತ್ತೈತಿ. ಅದಕ್ಕೋಸ್ಕರ ನಿಮ್ಗೆ ಹೇಳಿದ್ದೆ, ಪ್ರತಿ ಅಮಾವಾಸ್ಯೆ ದಿನ ನೀವು ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೂ ದೀಪ ಕಾಯಬೇಕು ಅಂತ. ನೀವು ಇಲ್ಲಿ ಮನ್ಯಾಗ ದೀಪ ಕಾದ್ರ ನಾನು ಸ್ಮಶಾನದಾಗ ಹಕ್ಕಿ ಪಣ ಕಟ್ಟಿ ಆ ದೋಷನ ಕಳೀತಿದ್ದೆ. ಈಗ ಅದ್ರಾಗ ತಪ್ಪಾಗೈತೆ ಅಂದ್ರ ಈ ಮನೆಗೆ ಅನಾಹುತ ತಪ್ಪಿದ್ದ ಬುತ್ತಿ, ಅಡ್ಡಿಟ್ಟ ಬುತ್ತಿ. ಎಂಥ ಅನಾಹುತವಾಯ್ತು ಅಣ್ಣ, ಇದಕ್ಕೇನಾದ್ರೂ ಪರಿಹಾರ ಐತಿ ತಾಯಿ, ಒಂದೇ ಒಂದು ಪರಿಹಾರ ಐತಿ. ಹೇಳು ಶಿವಲಿಂಗ, ಅದೇನಂತ ಹೇಳು. ಚಿಟಿಕೆ ಹೊಡೆಯೋದ್ರಲ್ಲಿ ಮಾಡಿ ಮುಗಿಸ್ಬಿಡ್ತೀನಿ. ಆದಷ್ಟು ಬೇಗ ಈ ಮನ್ಯಾಗ ಮಂಗಲ ಕಾರ್ಯ ಆಗಬೇಕ್ರಿ. ಅಂದ್ರ ಶ್ರಾವಣಿಗೆ ಒಳ್ಳೆ ವರ ಹುಡುಕೆ ಮದುವೆ ಮಾಡಿ ಮುಗಿಸ್ಬಿಡ್ರಿ ದಣಿ. ಅಣ್ಣ, ರೋಗಿ ಬಯಸಿದ್ದು ಹಾಲು ಅನ್ನ,
ವೈದ್ಯ ಹೇಳಿದ್ದು ಹಾಲು ಅನ್ನ. ಎಂಥ ಒಳ್ಳೆ ಮಾತು ಹೇಳಿದಿ ಅಂತ. ಆದಷ್ಟು ಲಘು ನನ್ನ ಮಗಳಿಗೊಂದು ಮದುವೆ ಮಾಡಿಬಿಟ್ರೆ ತಲೆಮಗಿನ ಜವಾಬ್ದಾರಿ ಇಳಿತು ಅಂತಾನೆ ಅರ್ಥ ರೀ. ನಾಳೆ ಆಫೀಸಲ್ಲಿ ಬೋರ್ಡ್ ಮೀಟಿಂಗ್ ಇರಬೇಕಲ್ವಾ? ಇದೆ. ನೋಡಿ, ಆ ಬೋರ್ಡ್ ಮೀಟಿಂಗಲ್ಲಿ ನನ್ನ ಮಗಳ ಮದುವೆ ಪ್ರಸ್ತಾಪ ಇಡಿ. ನಿಮ್ಮ ಮ್ಯಾನೇಜರ್ಗೆ ಹೇಳಿಬಿಟ್ಟು ಬೇಗ ನಮ್ಮ ಹುಡುಗಿಗೆ ಒಂದು ವರ ಹುಡುಕ ಕೇಳಿ, ಆದಷ್ಟು ಬೇಗ ಅವಳಿಗೊಂದು ಮದುವೆ ಮಾಡೋಣ. ದಿಸ್ ಇಸ್ ಮೈ ಆರ್ಡರ್. ಪಾರ್ವತಿ, ನೀನು ಹೇಳಿದಾಗೆ ಫ್ಯಾಕ್ಟರಿಯ ಬೋರ್ಡ್ ಮೀಟಿಂಗ್ ನಲ್ಲಿ ಚರ್ಚಿಸುವ ವಿಷಯ ಇದಲ್ಲ. ಈ ಜಮೀನ್ದಾರ್ ಸೂರಪ್ಪನ ಏಕೈಕ ಮಗಳ ಮದುವೆ ಅಂದ್ರೆ ಹಿಂದೆ ಆಗಿರಬಾರ್ದು, ಮುಂದೆ ಆಗಬಾರ್ದು. ಆ ರೀತಿ ಮದುವೆ ಮಾಡಬೇಕು. ಮೊದಲು ನಮ್ಮ ಗೌರವಕ್ಕೆ ತಕ್ಕಂತೆ ವರ ಹುಡುಕ್ಬೇಕು. ಆಮೇಲೆ ಈ ಸೂರಪ್ಪನ ಮಗಳ ಮದುವೆ ರಾಜ್ಯದಲ್ಲಿ ಇತಿಹಾಸವಾಗಬೇಕು. ಇದಕ್ಕಿಂತ ಮೊದಲು ಆ ಕಮ್ಮಂಗಿಗೆ ಒಂದು ಬುದ್ಧಿ ಕಲಿಸ್ಬರ್ತೇನೆ. ಸಮಾಧಾನ ಮಾಡ್ಕೊರಿ ಇದನಿ, ಸಮಾಧಾನ ಮಾಡ್ಕೊರಿ. ನಮ್ಮನಿ ಬಟ್ಟಿ ಮುಳ್ಳಿನ ಕಂಟಿ ಮ್ಯಾಗ ಬಿದ್ದಾಗ ಜೋಪಾನದಿಂದ ಆ ಬಟ್ಟಿ ಹರಿಲಾರ್ದಂಗೆ ತಕ್ಕೋಬೇಕಾದ ಜವಾಬ್ದಾರಿ ನಮ್ದು ದಣಿ. ಸಮಾಧಾನ ಮಾಡ್ಕೊರಿ. ಹೇಸಿಗೆ ಮೇಲೆ ಕಲ್ಲು ಹಾಕಿದ್ರೆ ಅದು ಸಿಡಿಯೋದೇ ನಮ್ಮ ಮುಖಕ್ಕೆ. ವಿನಃ ನಾವ್ಯಾಕೆ ಅವ್ರ ಜೊತೆ ಕಾದಾಡೋದಕ್ಕೆ ಹೋಗೋಣ. ಆದಷ್ಟು ಬೇಗ ನಮ್ಮ ಮಗಳಿಗೊಂದು ಮದುವೆ ಮಾಡಿಬಿಟ್ರೆ ಎಲ್ಲ ಸಮಸ್ಯೆಯೂ ಪರಿಹಾರ ಆಗ್ಬಿಡತ್ತೆ ಅಲ್ವಾ? ಆಯ್ತು, ಇವಾಗ ಫ್ಯಾಕ್ಟರಿ ಮೀಟಿಂಗ್ ಇದೆ, ನಾನು ಹೋಗಿ ಬರ್ತೀನಿ. ಅಣ್ಣ ಬಾ, ಕೈಕಾಲು ಮುಖ ತೊಳ್ಕೊ, ಊಟ ಮಾಡುವಂತೆ. ಹೋಗಿ ಶಿವಲಿಂಗ, ನೀನು ಊಟ ಮಾಡಿ. ಶಿವಲಿಂಗ, ನಮ್ಮ ಶ್ರಾವಣಿಗೆ ಗಂಡು ಹುಡ್ಕೋ ಜವಾಬ್ದಾರಿನೂ ನಿಂದೆ ಭಾಳ ಆಯ್ತಾ? ಮತ್ತೆ ಮರ್ಯಾಕೆ ಹೋಗ್ಬೇಡ, ಊಟ ಮಾಡ್ಕೊಂಡು ಹೋಗಪ್ಪ. ಅವರೇ, ನನಗೆ ಯಾಕೋ ಇವತ್ತು ಹೊಟ್ಟೆ ಹಸ್ತಿಲ್ರಿ. ಅದು ಏನು ಕೊಡ್ಬೇಕಂತ ಮಾಡಿರೋ ಇದೇ ಜೋಳಿಗ್ಯಾಗ ಕೊಟ್ಬಿಡ್ರಿ. ನನ್ನ ಹೊಟ್ಟೆ ಹಸ್ದಾಗ ಆ ಸಿದ್ದಪ್ಪಜ್ಜಿಗೆ ನೈವೇದ್ಯ ಹಿಡಿದು ಊಟ ಮಾಡ್ತೀನಿ ತಾಯಿ. ಅಣ್ಣ, ಜವಾಬ್ದಾರಿ ಕಳೀತು ಅನ್ಕೋಬೇಡ. ಈಗ ಜವಾಬ್ದಾರಿ ಜಾಸ್ತಿ ಆಗೈತಿ. ಆದಷ್ಟು ಲಘುನ ನೀನು ಎಲ್ಲಾದ್ರೂ ಒಂದು ವರ ಹುಡುಕು, ನಾವು ಹುಡುಕ್ತೀವಿ. ಆದಷ್ಟು ಲಘು ಆಕೆ ತಲೆ ಮ್ಯಾಗ ನಾಲ್ಕಕ್ಕೆ ಕಾಳು ಹಾಕ್ಬಿಡೋನು. ಅಷ್ಟೇ ಮಾಡೋಣ. ನಾ ಇನ್ನು ಬರ್ತೀನಿ ತಾಯಿ. ಸರಿ ಅಣ್ಣ. ಆದಷ್ಟು ಬೇಗ ದಣ್ಯರಿಗೆ ಹೇಳಿ ಈ ಕಾರ್ಯ ಮಾಡೋ ಕೆಲಸ ನಿಮ್ಮ ಜವಾಬ್ದಾರಿ ರೇ. ಅವಾಗ ಆಯ್ತಣ್ಣ. ಬೊಂಬೆ ಆಡ್ಸೋನು ಶ್ರಾವಣಿ, ಬಾರಮ್ಮ. ನೋಡಮ್ಮ, ನಿನಗೊಂದು ಮಾತು ಹೇಳ್ತೀನಿ. ದುಂಬಿಗಳು ಹೂವಿದ್ದಲ್ಲೇ ಬಂದು ಮಕರಂದ ಹೀರೋದು ಸಹಜ. ಸೀರೆ ಮುಳ್ಳಿನ ಮೇಲೆ ಬಿದ್ದರು, ಮುಳ್ಳು ಸೀರೆ ಮೇಲೆ ಬಿದ್ದರು, ಹರಿಯೋದು ಸೀರೆನೇ. ನೆನಪಿರ್ಲಿ ಮಗಳೇ. ಮಿಸ್ಟರ್ ನೀಲಕಂಠ, ಶಾಂತಿಯ ತವರಾದ ನನ್ನ ಮನೆಯಲ್ಲಿ ಅಶಾಂತಿಯನ್ನ ಎಬ್ಬಿಸ್ಲಿಕ್ಕೆ ಕಾರಣೀಕರ್ತನದ ನಿನ್ನನ್ನ ಮಾತ್ರ ಯಾವತ್ತೂ ಸುಮ್ಮನೆ ಬಿಡೋದಿಲ್ಲ. ಹೆಣ್ಣು ಬಲಿದ್ರೆ ನಾರಿ, ಒಂದ್ ವೇಳೆ ಮುನ್ದಿದ್ದೆ ಆದ್ರೆ ಮಹಾ ಮಾರಿಯಾಗಿರ್ತಾಳೆ ಎಂಬುದನ್ನ ಇನ್ ಮುಂದೆ ನಾನು ನಿನಗೆ ಕೊಡುವ ಪ್ರತಿ ಒಂದು ಶಿಕ್ಷೆನ ನಿನ್ನ ಲೈಫ್ ಲಾಂಗ್ ನೀನು ನೆನಪಿಟ್ಕೋಬೇಕು. ಹಾಗೆ ಮಾಡ್ತಾಳೆ ಶ್ರಾವಣಿ. ಹೆಣ್ಣಿಗೆ ತಲೆ ತಗ್ಸಿ ತಾಳಿ ಕಟ್ಟಿಸ್ಕೊಳ್ಳೋದು ಗೊತ್ತು. ಒಂದ್ ಬೆಳಗ್ಗೆ ಏನಾದ್ರು ಪ್ರಸಂಗ ಬಿದ್ದಿದೆ ಆದ್ರೆ ತಲೆ ಎತ್ತಿ ತಲೆ ತೆಗೆಯೋದು ಗೊತ್ತು.